ಕಟ್ಟಾಳಾದ ಬಿಜೆಪಿ ಮತ್ತು JDS ಕಾರ್ಯಕರ್ತರಿಗೆ ನಾನು ವಂದನೆ ಹೇಳುತ್ತಾ, ಇಲ್ಲಿ ನಾನು ಮಾತಾಡಲಿಕ್ಕೆ ಏನಂದರೆ ನಾನು ಕೆಲಸ ಮಾಡಿ ತೋರಿಸ್ಬೇಕು, ಕೆಲಸ ಮಾಡಿ ತೋರಿಸ್ಬಿಟ್ಟು ಮಾತಾಡ್ತೀನಿ. ಇಲ್ಲಿ ಏನಂದರೆ ಇಲ್ಲಿ ನಮ್ಮಲ್ಲಿ ಯಾವುದೇ ಏನಿದ್ರೂ ನಮ್ಮ ಸಂವಿಧಾನ ಏನು ಕೊಟ್ಟಿದೆ ಅಂದರೆ, ಇಡೀ ನಮ್ಮ ಮೋದಿಜಿ ಏನಿದ್ದಾರೆ ಅವರು ಒಂದು ವೋಟ್ ಪವರು, ಮತ್ತು ಇಲ್ಲಿ ಯಾರು ತುಂಬ ಬಡವಾಗಿದ್ದಾರೆ ಅವರು ಒಂದೇ ವೋಟ್ ಪವರ್ ಕೊಟ್ಟಿರೋದು. ಆದರೆ ಇಲ್ಲಿ ನಮ್ಮಲ್ಲಿ ಯಾರೂ ಭೇದ ಭಾವ ಇಲ್ಲ. ಆದರೆ ನಾವು ಪಕ್ಷದ ಕಾರ್ಯಕ್ರಮವನ್ನು ನಿಷ್ಠೆಯಿಂದ ಮಾಡಿದಾಗ ನಮಗೆ ದೇವರು ಎಲ್ಲನೂ ಕೊಡ್ತಾನೆ. ಆಂಜನೇಯ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಯಾಕೆ ನಾವು ಪೂಜೆ ಇಲ್ಲಿ ಮಾಡೋದು ಅನ್ನೋದಕ್ಕೆ ಒಂದು ಕಾರಣ ಇದೆ, ಅದು ದೊಡ್ಡ ಕಾರಣ. ಯಾಕೆಂದರೆ ಇದು ನಮ್ಮ ಪಕ್ಷದ ಪಿತಾಮಹರಾದ ದೇವೇಗೌಡ ಅಪ್ಪಾಜಿಯವರು ಬಂದ್ಬಿಟ್ಟು ಈ ದೇವಸ್ಥಾನನ ಉದ್ಘಾಟನೆ ಮಾಡಿದ್ರು. ಅದಕ್ಕೋಸ್ಕರ ನಾನು ಬಂದು ಇಲ್ಲೇ ಫಸ್ಟ್ ಪೂಜೆ ಮಾಡಬೇಕು, ಇಲ್ಲೇ ಕಾರ್ಯಕರ್ತರು ಸೇರಿಸ್ಬೇಕು ಅಂದ್ಬಿಟ್ಟು ನಾನು ಇಲ್ಲಿ ಕಾರ್ಯಕರ್ತರ ಮುಂದೆ ಎಲ್ಲರೂ ಸುತ್ತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಹಂತದಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಏನು ಬರ್ತಾ ಇದೆ, ಆ ಚುನಾವಣೆಗೆ ನಾವು ಕೂಡ ಸದೃಢಿದ್ದೀವಿ. ನಾವು ಕೂಡ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ. ಏನು NDA ಏನು BJP ಮತ್ತು JDS ನಾವಿಬ್ಬರು ಕೂಡ ಏನು ಹೈಕಮಾಂಡ್ರವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ತಾಲೂಕಿನ ಎಲ್ಲ ಗುರು ಹಿರಿಯರು ಮತ್ತು ಮುಖಂಡರುಗಳು ಎಲ್ಲರೂ ಕೂಡ ಒಟ್ಟುಗೂಡಿ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ನಾವು ಕೂಡ ಕ್ಷೇತ್ರದಲ್ಲಿ ನಾವು ಕೂಡ ತಾಲೂಕಿನಲ್ಲಿದ್ದೀವಿ, ನಾವು ಕೂಡ ಮುಂಚೂಣಿಯಲ್ಲಿರ್ತೀವಿ. ಮುಂದಿನ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಅಭ್ಯರ್ಥಿಗಳು ಗೆದ್ದು ಜಿಲ್ಲಾ ಪಂಚಾಯತಿ ಚುಕ್ಕಾಣಿಯನ್ನು ಕೂಡ ನಾವು ಹಿಡಿತೀವಿ ಅಂತ ಹೇಳಿ ಈ ಬಿಸ್ತಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ಒಮ್ಮತದಿಂದ ಜಯಘೋಷವನ್ನು ಕೂಗ್ತಾ ಇದ್ದೀವಿ. ಮತ್ತು ಏನು ನಮ್ಮ ತಾಲೂಕಿನಲ್ಲಿರುವಂಥ ಎಲ್ಲ ನಮ್ಮ ದೇವೇಗೌಡರು ಹಾಗೂ ಕುಮಾರಸ್ವಾಮಿಯವರ ಅಭಿಮಾನಿಗಳು ತಮ್ಮ ಮನಸ್ಸಿನಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿದ್ರು ಬಿಟ್ಟು ನಾವುಗಳೇ ಪಕ್ಷದ ಕಟ್ಟಾಳುಗಳು. ಕುಮಾರಣ್ಣವ್ರಿಗೂ ದೇವೇಗೌಡರು ಹೇಳ್ತಾ ಇರ್ತಾರೆ, ನಮ್ಮ ಪಕ್ಷದ ನಾಯಕರು ಯಾರು ದೇವರೇ ನಮ್ಮ ಪಕ್ಷದ ಕಾರ್ಯಕರ್ತರು ಅಂತ. ಆ ಕಾರ್ಯಕರ್ತರನ್ನು ಪದನ ಏನು ದೇವೇಗೌಡರು ಕುಮಾರಣ್ಣವ್ರು ಇಟ್ಕೊಂಡಿದ್ದಾರೆ, ಅದಕ್ಕೆ ನಾವೆಲ್ಲರೂ ಕೂಡ ಧ್ವನಿಗೂಡಿಸಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸದೃಢವಾಗಿ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧಿಸ್ತೀವಿ ಈ ಸಮಯದಲ್ಲಿ ಹೇಳ್ತಾ ನಾನು ಎರಡು ಮಾತುಗಳನ್ನ. ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ದೇವಸ್ಥಾನ ಉದ್ಘಾಟನೆ ಮಾಡಿದಂತಹ ಒಂದು ಪವಿತ್ರವಾದಂತಹ ಜಾಗದಲ್ಲಿ NDA ಮೈತ್ರಿಕೂಟ ಎರಡೂ ಪಕ್ಷದ BJP ಮತ್ತು JDS ಕಾರ್ಯಕರ್ತರು ಒಂದು ಹೊಸ ಬದಲಾವಣೆಗೆ ಅನುಕೂಲಕರವಾದಂತಹ ರೀತಿಯಲ್ಲಿ ರಾಜಕೀಯ ವಲಯದಲ್ಲಿ ಕನಕಪುರ ವಿಶೇಷವಾದಂತಹ ಒಂದು ಸ್ಥಾನ ಪಡ್ಕೊಂಡಿದೆ. ದೇವೇಗೌಡರ ಅನುಯಾಯಿಗಳು ವಿಶೇಷವಾಗಿ ಮೊದಲು ಸಾತ್ನೂರು ಕ್ಷೇತ್ರ ಇದ್ದಂಥ ಸಂದರ್ಭದಲ್ಲಿ ದೇವೇಗೌಡರನ್ನು ಚುನಾಯಿಸಿ ಕಳಿಸಿದಂತಹ ಒಂದು ಮಹಾಜನತೆ ಈ ಒಂದು ಭಾಗದಲ್ಲಿರೋದ್ರಿಂದ ಆ ಒಂದು ಹೊಸ ರೀತಿಯಲ್ಲಿ ಇನ್ನು ಮುಂದೆ ಕುಮಾರಣ್ಣನವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ನಾವೇನು ಶಕ್ತಿ ಇದೆ ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೆ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂತಹ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮಂಜಣ್ಣವರು ಒಂದು ಒಳ್ಳೆಯ ವ್ಯಕ್ತಿಯನ್ನು ಈ ಒಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿರೋದನ್ನು ನಾನು ಅಭಿನಂದನಾರ್ಹವಾಗಿ ನಾನು ಸ್ವಾಗತಿಸ್ತೇನೆ. ಜೊತೆಗೆ ನಾವು ಈ ಒಂದು ಪರಿಸ್ಥಿತಿ ಅಂದರೆ ಕನಕಪುರ ತಾಲೂಕು ಶೇಕಡ ಈಗ ಒಂದು ಈಗ ಏನು ಹೇಳಬೇಕು ನಮ್ಮ ನಮ್ಮ ಸ್ನೇಹಿತರಿಗೆ ಹೇಳಿದ್ದಾರೆ. ನಾನು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೇನೆ. ಬರದ ಕಾರಣದಿಂದ 28 ಹಳ್ಳಿಗಳಿಗೆ ಈಗಾಗಲೇ ಕುಡಿ ನೀರು ತೊಂದರೆ ಇದೆ. ನಾವು ಕೂಡಳ್ಳಿ ಉಯ್ಯಂಬಳ್ಳಿ ಭಾಗದಲ್ಲಿ ಬಡತನದಲ್ಲಿ ನಲುಗಿ ಕೇವಲ ರೇಷ್ಮೆದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಆರ್ಥಿಕವಾಗಿ ಸದೃಢತೆ ಇಲ್ದಿರ್ತಕ್ಕಂತಹ ಕನಕಪುರ ಹಿಂದುಳಿದ ಒಂದು ತಾಲೂಕಾಗಿದ್ರು ಬೇರೆ ತಾಲೂಕನ್ನು ಹೇಗೆ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ನಮಗಂತೂ ಗೊತ್ತಿಲ್ಲ. ಈ ಒಂದು ಸಂದರ್ಭದಲ್ಲಿ ನಮ್ಮ ವರಿಷ್ಠರಿಗೆ ಜೊತೆಗೆ NDA ಮೈತ್ರಿಕೂಟದ ಎಲ್ಲ ಮುಖ್ಯ ಸಚೇತಕರುಗಳು ಇದನ್ನು ಅರ್ಥ ಮಾಡಿಕೊಂಡು ಇಲ್ಲಿನ ಭಾಗದ ಕಾರ್ಯಕರ್ತರುಗಳನ್ನ ಕಷ್ಟ ಸುಖಗಳನ್ನು ಅನುಭವಿಸಿರೋರನ್ನ ಒಂದು ಉತ್ತಮವಾದಂಥ ಅವಕಾಶಗಳನ್ನ ಕೊಟ್ಟು ಒಂದು ಎರಡೂ ಪಕ್ಷದಲ್ಲಿ ನಿಂತರೆ ಕನಕಪುರ ತಾಲೂಕಲ್ಲಿ ಸಂಪೂರ್ಣವಾಗಿ ನಾವು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳನ್ನ ಗೆಲ್ತೇವೆ ಅನ್ನೋ ಒಂದು ದೃಢ ವಿಶ್ವಾಸದಿಂದ ಈ ಕಾರ್ಯಕ್ರಮದ ಮೂಲಕ ಯಶಸ್ವಿಯಾಗಲಿ ಅಂತ ಕೇಳ್ಕೊತೇನೆ. ನಾಗರಾಜ್ ಅವರು ಕಾಂಗ್ರೆಸ್ಸಲ್ಲಿದ್ದು ಕಾಂಗ್ರೆಸ್ಸಲ್ಲಿ ಏನಾಗುತ್ತೆ ವ್ಯತ್ಯಾಸ ಏನು, ನಾನು ಯಾವ ಪಾರ್ಟಿಲಿ ಇರಬೇಕು ಅಂತ ಅವ್ರ ಆತ್ಮಸಾಕ್ಷಿಗೆ ಒಪ್ತಾನೆ. ಅವರು ಕಾಂಗ್ರೆಸ್ ಬಿಟ್ಟು JDS ಬಂದರು. JDS ಬಂದಲ್ಲಿ ನಮ್ಮ ಪಾರ್ಟಿಯವ್ರನ್ನ ಗುರುತಿಸಿ ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸಗಾರ ಅಂತ ಗುರುತಿಸಿ ಅವ್ರನ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿರ್ತಾರೆ. ಅವರಿಗೆ ಮೊದಲು ನಾವು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ನಮ್ಮ ಸ್ನೇಹಿತ ಸಹೋದರ ಇನ್ನು ಸಲ್ಲಿಕನವರು ನಮ್ಮ ಒಡನಾಡಿ ನಮ್ಮ ಜೊತೆ ಇದ್ಕೊಂಡು ಅವರು ಯಾವುದೇ ಜಾತಿ ಭೇದವಿಲ್ಲದೆ ಮೊದಲು ಅವರು ಮುಸ್ಲಿಂ ಆದ್ರೂ ಡಾಕ್ಟರ್ CN ಮಂಜುನಾಥ್ ಗೆದ್ದಾಗ
ಮಲೆ ಮಹದೇವ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಅವರು ತಲೆ ಮುಡಿಕೊಟ್ರು. ಇದು ಇತಿಹಾಸ. ಯಾರಾದರೂ ಮುಸ್ಲಿಮು ಇನ್ನೂ ದೇವಸ್ಥಾನದಲ್ಲಿ ಮುಡಿ ಕೊಟ್ಟವ್ರೆ ಅಂದರೆ ನನ್ನ ಕಂಡು ಮಟ್ಟಿಗೆ ನನ್ನ ಜೀವನದಲ್ಲಿ ಅದು ಯೂನಿಸ್ ಅಲಿ ಖಾನ್ ಒಬ್ಬರೇ ಅಂತ ನಾನು ಘಂಟಾಘೋಷವಾಗಿ ಸ್ವಾಮಿ ಸಂಘ ಹೇಳ್ತೀನಿ. ಆದ್ದರಿಂದ ನಮ್ಮ JDS ಪಾರ್ಟಿ ಪಕ್ಷಾತೀತ, ಯಾವುದೇ ಜಾತಿ ಭೇದ ಯಾವುದೂ ಇಲ್ಲ. ಕೆಲವರು ಹೇಳ್ಬೋದು ಅವ್ರಿಗಿಲ್ಲ ಇವ್ರಿಗಿಲ್ಲ ಅಂತ. ನಮ್ಮ ಪಾರ್ಟಿಲೇ ಪಕ್ಷಾತೀತವಾಗಿ ಬೆಳೆಯುವಂಥ ಅವಕಾಶ ಪ್ರತಿಯೊಬ್ಬರಿಗೂ ಇದೆ. ಆದ್ದರಿಂದ ದಯವಿಟ್ಟು ಪಕ್ಷ ನಿಷ್ಠೆಯಿಂದ, ಪಾರ್ಟಿ ನಿಷ್ಠೆಯಿಂದ, ಕುಮಾರಣ್ಣ ದೇವೇಗೌಡರು ಪಕ್ಷ ನಿಷ್ಠೆಯಿಂದ, ನಾವು ಅದೇ ರೀತಿ ಪಾರ್ಟಿ ನಿಷ್ಠೆಯಿಂದ ಇದ್ದರೆ ಪ್ರತಿಯೊಬ್ಬರು ಬೆಳಿಬೋದು. ಮೊದಲು ಮನುಷ್ಯನಿಗೆ ಪಾರ್ಟಿ ನಿಷ್ಠೆ ಬರಬೇಕಂತ ನಾನು ಕೇಳ್ಕೊತೀನಿ. ಗುರುತಿಸಿ ನಮ್ಮ ಕ್ಷೇತ್ರಕ್ಕೆ ಒಬ್ಬರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ. ಹಾಗೆ ನಮ್ಮ ಪಕ್ಷದ ಹಿಂದುಳಿದ ವರ್ಗಕ್ಕೆ ಯೂನಿಸ್ ಅಲಿ ಖಾನ್ ಅವರನ್ನು ಅಧ್ಯಕ್ಷರಾಗಿ ಮಾಡಿರ್ತಾರೆ. ಇವರಿಗೆ ಅಭಿನಂದನೆಗಳು. ಹಾಗೂ ನಮ್ಮ ಪಕ್ಷದ ಪಾರ್ಟಿ ಪರವಾಗಿ ಹೇಳೋದೇನೆಂದರೆ, ನಮ್ಮ ಎಲ್ಲ ಕಾರ್ಯಕರ್ತರು, ತಾಲೂಕು ಲೀಡರ್ಸು ಇವೆಲ್ಲ ಒಗ್ಗಟ್ಟಾಗಿ ಕೂಡಿ ನಮ್ಮ ಭಾರತೀಯ ಜನತಾ ಪಕ್ಷದ ಲೀಡರು ಮತ್ತು JDS ಲೀಡರ್ಗಳೆಲ್ಲ ಮುಖಂಡರೆಲ್ಲ ಒಂದಾಗಿ ಪಕ್ಷದ ಮುನ್ನಡೆಸಲಿಕ್ಕೆ ಒಬ್ಬ ನೇತಾರ ಆಗಿ ನಮ್ಮ BT ನಾಗರಾಜ್ ಅವರನ್ನು ನೇಮಿಸಿದ್ದಾರೆ. ಹಾಗೆ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರುಗಳು ಅವರು ಎಲ್ಲ ಸೇರಿಕೊಂಡು ಈ ಪಕ್ಷದ ಮುನ್ನಡೆಸಿ ಇದನ್ನ ಮುಂದಕ್ಕೆ ತಂದು ನಮ್ಮ ಮುಂದೆ ಬರುವ ಜಿಲ್ಲಾ ಪರಿಷತ್ಗೆ ಹಾಗೂ ತಾಲೂಕು ಪಂಚಾಯತ್ಗಳಿಗೆ ಸಹ ಒಗ್ಗೂಡಿಸ್ಲಿಕ್ಕೆ, ಜನಗಳ ಹಳ್ಳಿಗಳಿಗೆ ಹೋಗಿ ಒಗ್ಗೂಡಿಸಿ ಜನನ ಸಂಘಟನೆ ಮಾಡಿದ್ರೆ ನಮ್ಮ ಪಕ್ಷ ಬರೋದ್ರಲ್ಲಿ ಯಾವುದು ಸಂಶಯ ಇಲ್ಲ. ನಮ್ಮಲ್ಲಿ ಏನಂದರೆ ಲೀಡರ್ಗಳ ಕೊರತೆ ಆಗಿರೋ ದಶೆಯಿಂದನೇ ಪಕ್ಷ ಇನ್ನೂ ಹಿಮ್ಮೆಟ್ತಾ ಇದೆ. ಯಾಕೆ ನಮ್ಮ ಲೀಡರ್ಗಳು ಮುಂದಕ್ಕೆ ಬಂದು ಒಬ್ಬ ಪಾರ್ಟಿನ ಸಂಘಟನೆ ಮಾಡಿ ವ್ಯಕ್ತಿತ್ವವಾಗಿ ದೇಶನ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಾಗೂ ಮತ್ತು ನಮ್ಮ ಕ್ಷೇತ್ರದ ಶಾಸಕರ ಎದುರಿಗೆ ನಿಂತ್ಕೊಂಡು ದುಡಿದ್ರೆ ನಾವು ಯಾವುದರಲ್ಲೂ JDSನವರಾಗಲಿ BJPಯವರಾಗಲಿ ಯಾವುದರಲ್ಲಿ ಹಿಮ್ಮೆಟ್ಟುವಂಥ ಕಾರ್ಯನೇ ಇಲ್ಲ. ಇಷ್ಟು ಹೇಳಿ ನಾನು